ನಾನು ಮಧು ಬಂಗಾರಪ್ಪನವರಿಗೆ ಒಂದೇ ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ಮೇಲೆ ಏನ್ ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿಯನ್ನು ನಿರ್ವಹಿಸಿ. ಹಿಂದಿಂದು ಮುಂದಿಂದು ಆಮೇಲೆ ಅದನ್ನೆಲ್ಲ ಲೆಕ್ಕಾಚಾರ ಮಾಡೋಣ. ಈಗೇನ್ ಮಾಡ್ಬೇಕಾಗಿದೆ ಅನ್ನೋದನ್ನ ಮಾಡಿ ನೀವು ಅಷ್ಟೇ. ಈಗ ಜನರಿಗೆ ಬೇಕಾಗಿರೋದು ಒಳ್ಳೆ ಆಡಳಿತ, ಶಾಂತಿಯ ವಾತಾವರಣ, ಪರಿಸ್ಥಿತಿ, ಅಭಿವೃದ್ಧಿ ಪರವಾದ ಆಡಳಿತ. ಅದನ್ನು ಮಾಡಿ. ಈಗ ಅದನ್ನು ಮಾಡೋದಕ್ಕೆ ವಿಫಲರಾಗಿ ನೀವು ನಿಮ್ಮ ಈ ಎಲ್ಲ ದೌರ್ಬಲ್ಯ ದೋಷಗಳನ್ನ ಇನ್ನೆಲ್ಲೋ ಹುಡ್ಕೋದಕ್ಕೆ ಹೋಗ್ಬೇಡಿ, ರಕ್ಷಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿಷಯದಲ್ಲಿ ಸ್ಪಷ್ಟವಾದ ನಿರ್ದೇಶನಗಳನ್ನ ಕೊಟ್ಟಿರೋದು ನಮ್ಮೆಲ್ಲರ ಮುಂದಿದೆ. ಬಾಂಗ್ಲಾದ ವಿಷಯದ ಕುರಿತಂತೆಯೂ ಸಹ ಕೇಂದ್ರ ಸರ್ಕಾರ ಅಷ್ಟೇ ಗಂಭೀರವಾಗಿದೆ ಮತ್ತು ಆ ರೀತಿ ನುಸುಳುಕೋರರು ಎಲ್ಲಿಂದನೇ ಬಂದಿದ್ದಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸದಾ ಮುಂದಾಗಿದೆ. ಆದ್ರೆ ಬಾಂಗ್ಲಾದ ರೋಹಿಂಗ್ಲಾ ಇತ್ಯಾದಿಗಳ ವಿಷಯದಲ್ಲಿ ಒಂದೇ ಒಂದು ಅಂದ್ರೆ ನಮಗೆ ಇರುವಂತದ್ದು, ಅದನ್ನ ಪಾರ್ಲಿಮೆಂಟ್ ನಲ್ಲೂ ಸಹ ಅಮಿತ್ ಶಾಜಿ ಅವರು ಅದನ್ನ ಮುಕ್ತವಾಗೇ ಹೇಳಿದ್ದಾರೆ. ವೆಸ್ಟ್ ಬೆಂಗಾಲ್ ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರ ಎಲ್ಲಿ ತನಕ ನುಸುಳುಕೋರರಿಗೆ ಪೂರಕವಾಗಿರುತ್ತೋ, ಈ ರಾಜ್ಯದಲ್ಲಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಅಪರಾಧಿಗಳಿಗೆ ಪೂರಕವಾಗಿರುವಂತೆ ಅಲ್ಲಿ ಇರುತ್ತೋ, ಅದು ನಿಯಂತ್ರಿಸೋದಕ್ಕೆ ಇಡೀ ದೇಶಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ವೆಸ್ಟ್ ಬೆಂಗಾಲ್ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಗಂಭೀರವಾಗಿ ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದನ್ನೇ ನಾನು ಪುನರುಚ್ಚರಿಸೋದಕ್ಕೆ ಬಯಸ್ತೀನಿ. ಬಟ್ ಹೇಳಿಸ್ತೀನಿ, ಅವ್ರ ವೈಫಲ್ಯಗಳನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ಬಿಜೆಪಿಯನ್ನು ದೂಷಿಸೋದೇ ಅವರ ಕೆಲಸ. ಅವ್ರ ಎಲ್ಲಾ ದೌರ್ಬಲ್ಯ, ದೋಷ, ಭ್ರಷ್ಟಾಚಾರ, ಅವ್ರದ್ದು ಏನೇನು ಅಸಮರ್ಥತೆಯ ತುದಿಯ ಆಡಳಿತದ ಸ್ಥಿತಿ ಇದೆಯೋ ಅದೆಲ್ಲವನ್ನೂ ಮುಚ್ಕೊಳ್ಳೋದು ಹೇಗೆ ಅಂದ್ರೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಬೈಯೋದು, ಇಲ್ಲ RSS ಗೆ ಬೈಯೋದು, ಇಲ್ಲ ಬಿಜೆಪಿ ಕರ್ನಾಟಕದಲ್ಲಿ ಬೈಯೋದು. ಇಲ್ಲಿ ಯಾರು ನಿಯಮ ಬಾಹಿರವಾಗಿ ಇದ್ದಾರೋ ಅವರನ್ನ ಗುರುತಿಸುವಂತ ಕೆಲಸ ಆಗಬೇಕಾಗಿದೆ. ಅದು ನಮಗೂ ನಿಮಗೂ ಗೊತ್ತಿದ್ದಂತೆ ವಿಶೇಷವಾಗಿ ಈ ಕಟ್ಟಡ ನಿರ್ಮಾಣದ ಕ್ಷೇತ್ರಗಳಲ್ಲಿ ಮತ್ತು ಬೇರೆ ಬೇರೆ ಕಾರ್ಮಿಕ ವರ್ಗಗಳಲ್ಲಿ ಹೊರದೇಶದವರು ಕಾನೂನು ಬಾಹಿರವಾಗಿ ಬಂದು ಕೆಲಸ ಮಾಡ್ತಿರುವಂತ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಆದ್ರೆ ನಾನು ಜಿಲ್ಲಾ ಆಡಳಿತದಲ್ಲಿ ನಾನು ಮಾತಾಡಿರುವಂತ ಸಂದರ್ಭದಲ್ಲಿ ನಿಯಮ ಬಾಹಿರವಾಗಿರುವಂತವ್ರು ಯಾರು ಇಲ್ಲ ಅನ್ನುವಂತ ಮಾತನ್ನ ಅಧಿಕೃತ ದಾಖಲೆಯೊಂದಿಗೆ ಹೇಳ್ತಿದ್ದಾರೆ. ಆದ್ರೆ ನಾನು ಜಿಲ್ಲಾ ಆಡಳಿತಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಆಗ್ರಹಿಸ್ತೇನೆ, ತಮ್ಮ ಗುಪ್ತಚರ ಇಲಾಖೆಯ ಮೂಲಕ ಮತ್ತು ಈ ರೀತಿ ನುಸುಳುಕೋರರು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಬಂದಿರಬಹುದು ಅನ್ನುವಂಥದ್ದು ಮಾಹಿತಿಯನ್ನ ಸಂಬಂಧಪಟ್ಟವರಿಂದ ಪಡಿಬೇಕು. ಈ ಕನ್ಸ್ಟ್ರಕ್ಷನ್